ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾರಾಮಾರಿ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ನಾರಾಯಣಸ್ವಾಮಿ, ಕಾರಣಾಂತರಗಳಿಂದ ಈ ರೀತಿಯ ಗೊಂದಲಗಳಾಗಿವೆ. ಸೂಕ್ತ ಕ್ರಮಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಳಿ ವರದಿ ನೀಡುತ್ತೇವೆ. ಜಿಲ್ಲಾಧ್ಯಕ್ಷರ ಮೇಲೆ ಕೈ ಮಾಡೋ ತಪ್ಪು. ಇದನ್ನ ಕೆಲವೇ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ಹೇಳಿದ್ದಾರೆ. ನ್ಯೂನತೆಗಳಿತ್ತು, ಅದರ ಪರವಾಗಿ ಏನು ಮಾತನಾಡಿದ್ರು ಅದನ್ನು ನಾನು ಗಮನಿಸಿದ್ದೀನಿ. ಸರ್, ಅಸಮಾಧಾನ ನ್ಯೂನತೆ ಇರಲಿ ಸರ್, ಜಿಲ್ಲಾಧ್ಯಕ್ಷರು ಹೊಡಿತಾರೆ ಸರ್. ಆತನ ಮೇಲೆ ಕೈ ಮಾಡತಕ್ಕಂಥ ನೋಡಿಲ್ಲ. ಒಂದು ವೇಳೆ ಆ ರೀತಿ ಆಗಿತ್ತು ಅಂತಂದ್ರೆ ನಾನು ಖಂಡಿಸ್ತೀನಿ. ಯಾರ ರೀತಿ ಮಾಡಿದ್ರೆ ಅವ್ರಿಗೂ ಕೂಡ ಕರೆದು ನಾನು ಏನಕ್ಕೆ ಆಗಿತ್ತು ಅನ್ನತಕ್ಕಂಥದ್ದನ್ನು ಪರಿಶೀಲನೆ ಮಾಡಲ್ಲ. ಅದಕ್ಕೇನು ಪರಿಹಾರ ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷ ಕೇಳಿಕೊಂಡು ಅದ್ರ ಪ್ರಕಾರ ಅಂತ ಸರಿ ಸರ್. ಈ ಹಿಂದೆ ಕಾರ್ಯಾಧ್ಯಕ್ಷರನ್ನ ಹೊಡಿತಾರೆ ಸರ್, ಅವಾಗ ಏನು ಆಕ್ಷನ್ ತಗೊಂಡ್ರಿ ಸರ್? ಈ ಹಿಂದೆ ಆಸ್ಪತ್ರೆ ಸೇರಿದ್ರು ಸರ್. ನಿಮಿಷ ಅವಾಗ ಉಸ್ತುವಾರಿಗೆ ಏನಂತಂದ್ರೆ ನನಗೆ ಕೆಲವೇ ದಿನಗಳ ಕಾಲ ಕೊಟ್ಟರು. ನಾನು ಬಂದು ಒಂದು ತಿಂಗಳ ಕಾಲ ಇರೋಕ್ಕಾಗಲಿ, ನನಗೆ ಬೇರೆ ಜವಾಬ್ದಾರಿ ಕೊಟ್ಬಿಟ್ರೆ ಕೆಪಿಸಿಸಿ ವತಿಯಿಂದ. ಅದೇ ಸರ್ ಮನೆ ಸೀತಾರಾಮ್ರವರು ಮುಂದುವರಿಸ್ಕೊಂಡು ಹೋದದನ್ನು ಮತ್ತೆ ಪೂರ್ಣ ಪ್ರಮಾಣವಾಗಿ ನನಗೆ ಕೊಟ್ಟಿದ್ದಾರೆ. ಅದೇನಾಗಬೇಕಾದ್ರೆ ಸರಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿ ಇವತ್ತೇನು ನ್ಯೂನತೆಗಳಿತ್ತು ಅದರ. ಕಲಬುರಗಿಯಲ್ಲಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತೆ ತಡೆದು ನಡೆಸಿ ಧಿಕ್ಕಾರವನ್ನ ಕೂಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಬಡವರು ಮತ್ತು ಶ್ರೀಮಂತರು ಎಂಬ ತಾರತಮ್ಯ ಹೆಚ್ಚಾಗ್ಬಿಟ್ಟಿದೆ. ಆಗ ಮಾಲ್ನಲ್ಲಿ ರೈತನಿಗೆ ಅವಮಾನವನ್ನ ಮಾಡಲಾಗಿತ್ತು. ಈಗ ಹೋಟೆಲ್ನಲ್ಲಿ ಸ್ವಿಗ್ಗಿ ಝೊಮ್ಯಾಟೋದವರಿಗೆ ಅವಮಾನವನ್ನ ಮಾಡಲಾಗ್ತಾ ಇದೆ. ಹೋಟೆಲ್ ಲಿಫ್ಟ್ನಲ್ಲಿ ಗ್ರಾಹಕರಿಗಷ್ಟೇ ಅವಕಾಶವನ್ನ ಕೊಡ್ತಾ ಇದ್ದು ಸ್ವಿಗ್ಗಿ ಝೊಮ್ಯಾಟೋದವರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಈ ಕ್ರಮಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಮುಡಾ ಹಗರಣ ಸಂಬಂಧಿಸಿದಂತೆ ಸ್ನೇಹಮಯಿ ಕೃಷ್ಣ ಇಡಿಗೆ ದೂರನ್ನ ಕೊಟ್ಟಿದ್ದಾರೆ. ಇಮೇಲ್ ಹಾಗೂ ಪತ್ರದ ಮೂಲಕ 16 ಪುಟಗಳನ್ನು ಒಳಗೊಂಡಿದ್ದು ಅಧಿಕಾರಿ ದುರುಪಯೋಗ ಆರೋಪದ ಅಡಿ ದೂರನ್ನ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಗೆ 13,175 ಮನೆಗಳು ಮಂಜೂರಾಗಿದೆ. ಆದರೆ ಮನೆಗಳ ಹಂಚಿಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಬಿಜೆಪಿ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡುವ ಬದಲು ಒಂದೊಂದು ಮನೆಗೆ 30,000ದಂತೆ ದುಡ್ಡನ್ನ ಪಡೆದು ಮನೆ ಹಂಚಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮನೆ ಹಂಚಿಕೆ ವಿಚಾರದಲ್ಲಿ ಆಗ್ತಾ ಇರುವ ಅನ್ಯಾಯವನ್ನ ತಡೆಗಟ್ಟಬೇಕು ಅಂತ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸೆಪ್ಟೆಂಬರ್ 30ರಂದು ಬೆಳಗ್ಗೆ 10 ಗಂಟೆಗೆ ದಾವಣಗೆರೆಯ ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ವತಿಯಿಂದ ಆಯೋಜಿಸಲಾಗಿದೆ. ಸಾರ್ವಜನಿಕರು ಈ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿ ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆಯ ಆಡಳಿತಾಧಿಕಾರಿ ರಾಘವೇಂದ್ರ ಡಿ ಹೇಳಿದ್ದಾರೆ. ಬೆಳಗಾವಿ ತಾಲೂಕಿನ ಕಾಕತಿ ಗ್ರಾಮದಲ್ಲಿ ಅಪರೂಪದ ಕಾಮನಬಿಲ್ಲಿನ ರಮಣೀಯ ದೃಶ್ಯ ಕಾಣಿಸಿಕೊಂಡಿದೆ. ಧಾರಾಕಾರ ಮಳೆ ಬಿಸಿಲಿನ ಮಧ್ಯೆಯೂ ಪ್ರತ್ಯಕ್ಷವಾದಂತಹ ಕಾಮನಬಿಲ್ಲನ್ನ ನೋಡಿ ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕಾಮನಬಿಲ್ಲಿನ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಗೆಳೆಯನ ಫೋನ್ನಲ್ಲಿ ಫೋಟೋ ಡಿಲೀಟ್ ಮಾಡಿಸುವುದಕ್ಕೆ ಸಿನಿಮೀಯ ರೀತಿಯಲ್ಲಿ ಸೀಡ್ ಕ್ರಿಯೇಟ್ ಮಾಡಿ ಗೆಳತಿಯೇ ರಾಬರಿ ಮಾಡಿಸಿದ್ದಾಳೆ. ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಈ ಘಟನೆ ನಡೆದಿದೆ. ನಗರದಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇರುವ ಯುವತಿ ಸೆಪ್ಟೆಂಬರ್ 20ರಂದು ತನ್ನ ಸ್ನೇಹಿತ ವಂಶಿ ಕೃಷ್ಣ ರೆಡ್ಡಿಯನ್ನ ಭೇಟಿಯಾಗಿದ್ದು, ಭೇಟಿ ವೇಳೆ ಸ್ವಿಫ್ಟ್ ಕಾರ್ನಲ್ಲಿ ಬಂದಿದ್ದ 4 ವಂಶಿ ಕೃಷ್ಣ ರೆಡ್ಡಿ ಬೈಕ್ಗೆ ಡಿಕ್ಕಿ ಹೊಡೆದು ಮೊಬೈಲ್ ಕಸಿದು ಎಸ್ಕೇಪ್ ಆಗಿದ್ರು. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ತನಿಖೆ ವೇಳೆ ಗೆಳತಿಯ ಮುಖವಾಡ ಬಯಲಾಗಿದೆ. ಇನ್ನು ಈ ಸಂಬಂಧ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯ ಅಫ್ಜಲ್ಪುರದಲ್ಲಿ ಸರ್ಕಾರಿ ರಜೆ ದಿನದಂದು ಪುರಸಭೆ ಕಚೇರಿ ಓಪನ್ ಮಾಡಿ ಕೆಲಸ ಮಾಡಿದ್ದಾರೆ. ಹೊರಗುತ್ತಿಗೆ ಸಿಬ್ಬಂದಿಯು ಕಚೇರಿ ತೆರೆದು ಕೆಲಸ ಮಾಡ್ತಾ ಇದ್ದು, ಬೋಗಸ್ ಬಿಲ್ ಮಾಡುವುದಕ್ಕೆ ಕಚೇರಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ಪುರಸಭೆ ಕಚೇರಿ ಸಿಬ್ಬಂದಿ ವಿರುದ್ಧ ಆಕ್ಷೇಪ ವ್ಯಕ್ತವಾಗಿದೆ. ತುಮಕೂರಿನಲ್ಲಿ ಬುದ್ಧಿ ಮಾತು ಹೇಳಿದ್ದಕ್ಕೆ ಮಾರಕಾಸ್ತ್ರಗಳಿಂದ ಹಲ್ಲೆ ಪ್ರಕರಣ ಸಂಬಂಧ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ.
ಆರೋಪಿಗಳಾದಂತಹ ಕಬೀರ್ ಪಾಷಾ ಅಲಿಯಾಸ್ ಇರ್ಫಾನ್, ಶಾರುಖ್ ಖಾನ್ ಹಾಗೂ ರಿಹಾನ್ ಬಂಧಿತರು. ನಗರದ ಮರಳೂರು ದಿಣ್ಣೆ ಬಳಿಯ ದೇವರಾಜು ಅರಸು ರಸ್ತೆಯಲ್ಲಿ ಆರೋಪಿಗಳು ಯುವತಿಗೆ ಚುಡಾಯಿಸ್ತಾ ಇದ್ರು. ಆಗ ಸ್ಥಳೀಯರು ಇರ್ಫಾನ್ಗೆ ಬುದ್ಧಿ ಮಾತು ಹೇಳಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಆರೋಪಿ ತನ್ನ ಸ್ನೇಹಿತರನ್ನ ಕರೆತಂದು ಇಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ರು. ಪರಪ್ಪನ ಅಗ್ರಹಾರದಿಂದ ದರ್ಶನ್ ಬಳ್ಳಾರಿ ಜೈಲು ಸೇರಿದ ಮೇಲೆ ಅಲ್ಲಿನ ಅಧಿಕಾರಿಗಳಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆಯಂತೆ. ದಿನಕ್ಕೊಂದು ಟೆನ್ಷನ್. ಈ ಮಧ್ಯೆ ದಾಸನ ದೆಸೆಯಿಂದ ರಜೆ ಇಲ್ಲದೆ ಸಿಬ್ಬಂದಿ ಒದ್ದಾಡ್ತಾ ಇದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿ ಎಂಟ್ರಿಯಿಂದ ಜೈಲು ಸಿಬ್ಬಂದಿಗಿಲ್ವಾ ನೆಮ್ಮದಿ? 1 ತಿಂಗಳಿನಿಂದ ರಜೆ ಇಲ್ಲದೆ ಸಿಬ್ಬಂದಿ ಪರದಾಟ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಂತೆ ಅಲ್ಲಿನ ಸಿಬ್ಬಂದಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆಯಂತೆ. ದಾಸ ಯಾಕಾದ್ರೂ ಈ ಜೈಲಿಗೆ ಬಂದಪ್ಪ ಅಂತ ಬೈದುಕೊಳ್ತಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕೆ ಅಂದ್ರೆ ಈ ಜೈಲಿಗೆ ಕಾಟೇರ ಶಿಫ್ಟ್ ಆಗಿ 1 ತಿಂಗಳಾಯ್ತು. ಆ 1 ತಿಂಗಳಿಂದ 1 ದಿನ ಕೂಡ ರಜೆ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರಂತೆ. ಯಾರೊಬ್ರು ರಜೆ ಹಾಕಂಗಿಲ್ಲ ಅಂತ ಹಿರಿಯ ಅಧಿಕಾರಿಗಳು ಕಟ್ಟಪ್ಪಣೆ ಮಾಡಿದಾರಂತೆ. ಹೀಗಾಗಿ 1 ದಿನ ರಜೆ ಪಡೆದು ಊರಿಗೆ ಹೋಗಂಗಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಅಷ್ಟೇ ಅಲ್ಲ, ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೂ ರಜೆ ಇಲ್ವಂತೆ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯ ರಮೇಶ್. ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ವೀಕೆಂಡ್ ಮಸ್ತಿಯಲ್ಲಿ ಇದ್ದಂತಹ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮಳೆ ಶಾಕ್ ಕೊಟ್ಟಿದೆ. ಸಂಜೆ ಹಾಗೂ ರಾತ್ರಿ ಇಡೀ ಗುಡುಗು ಸಹಿತ ಭಾರೀ ಮಳೆಯಾಗಿದ್ದು ವರ್ಣನ ಆರ್ಭಟಕ್ಕೆ ರಸ್ತೆಗಳೆಲ್ಲ ಕೆರೆಯಂತಾಗಿದೆ. ಇದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಬೆಂಗಳೂರಿನ ಶಾಂತಿನಗರ, ಕೆಆರ್ ಮಾರ್ಕೆಟ್, ವಿಧಾನಸೌಧ, ಹೆಬ್ಬಾಳ, ಯಲಹಂಕ, ಯಶವಂತಪುರ, ಲಾಲ್ಬಾಗ್, HAL ಓಲ್ಡ್ ಏರ್ಪೋರ್ಟ್ ಭಾಗದಲ್ಲಿ ಭಾರೀ ಮಳೆ ಜೋರಾಗಿತ್ತು. ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈ ಹೊತ್ತಿನಲ್ಲಿ ಮಹಿಷ ದಸರಾ ಸಜ್ಜು ಮಾಡ್ತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಇಂದು ಮಹಿಷ ದಸರಾ ಆಚರಣೆ ಸಮಿತಿ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅಲ್ಲದೆ ಮಹಿಷನ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ನಡೆಸಲಿದೆ. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಚಾಮುಂಡಿ ಬೆಟ್ಟದಲ್ಲಿ ಪೊಲೀಸರು ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ಇಂದು ಮಧ್ಯರಾತ್ರಿವರೆಗೂ 144 ಸೆಕ್ಷನ್ ಜಾರಿಯಲ್ಲಿ ಇರಲಿಕ್ಕಿದೆ. ಇಷ್ಟು ದಿನ ಸೈಲೆಂಟ್ ಇದ್ದ ಮಳೆ ಮತ್ತೆ ವೈಲೆಂಟ್ ಆಗಿದೆ. ಬೀದರ್ನಲ್ಲಿ ಸುರಿದ ಧಾರಾಕಾರ ಮಳೆಗೆ ಬಹಲ್ಕಿಯ ಕಟ್ಟಿತೂಗಾಂವ ಗ್ರಾಮದ ಮಲ್ಲಿಕಾರ್ಜುನ ದೇವಾಲಯ ಜಲಾವೃತವಾಗಿದೆ. ಸತತವಾಗಿ ಸುರಿತಾ ಇರುವಂತಹ ಭಾರೀ ಮಳೆಗೆ ಸೋಯಾ, ತೊಗರಿ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಗ ಗಡಿ ಜಿಲ್ಲೆ ಬೀದರಲ್ಲಿ ಹಲವು ಅವಾಂತರಗಳ ಸೃಷ್ಟಿಯಾಗ್ಲತ್ತವ ಅಂತ ಹೇಳ್ಬೋದು. ಈಗಾಗಲೇ ಭಾರಿ ಮಳೆ ಹಿನ್ನೆಲೆಯಲ್ಲಿ